ಧರ್ಮಸ್ಥಳ ಸಂಬಂಧಪಟ್ಟ ಏನೆಲ್ಲ ಸಿಕ್ಕಿದೆ ಏನಾಗಿದೆ ಗೊತ್ತಾ ನ್ಯೂಸ್ ಚಾನೆಲ್ ಅವರು ತೋರಿಸಿದ ಹಾಗೆ ಇನ್ನೂ ಸಿಗುತ್ತಿಲ್ಲ ಎಂದು ಸುದ್ದಿ ಹರಡುತ್ತಿದೆ. ಭೀಮಾ ತೋರಿಸಿದ ಜಾಗದಲ್ಲಿ ಏನೂ ಸಿಗುತ್ತಿಲ್ಲ ಎಂದು ನ್ಯೂಸ್ ಚಾನೆಲ್ದವರು ಹೇಳಿದರು. ಆದರೆ ಇಂದು ಸುಜಾತಾ ಭಟ್ ಅವರ ಕಡೆ ಇರುವ ವಕೀಲರು ಮಂಜುನಾಥ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಮಂಜುನಾಥ್ ಅವರು ಸಾಕ್ಷಿ ಸಿಕ್ಕಿದೆ ಎಂದು ಹೇಳಿದ್ದಾರೆ. ನಂತರ SIT ಅವರು ಕೂಡ ಪ್ರಕಟಣೆ ಪಡಿಸಿದ್ದಾರೆ. ಮೊದಲು ಒಬ್ಬಳ ಮಹಿಳೆಯ ಕೆಂಪು ಬಣ್ಣದ ರವಿಕೆ ಪ್ಯಾನ್ ಕಾರ್ಡ್, ATM ಕಾರ್ಡ್ ಆ್ಯಂಡ್ ಒಂದು ಬ್ಯಾಗ್ ಕೂಡ ಸಿಕ್ಕಿದೆ. ಇನ್ನು ಸಿಕ್ಕಿರುವ ಪ್ಯಾನ್ ಕಾರ್ಡ್ನಲ್ಲಿ ಲಕ್ಷ್ಮಿ ಎಂಬ ಹೆಸರಿದೆ. ಈಗ ಲಕ್ಷ್ಮಿ ಎಂಬುವರು ಯಾರು ಎಂದು ತನಿಖೆ ಶುರುವಾಗಿದೆ. ಮತ್ತು ಅವನು ತೋರಿಸಿದ ಜಾಗದಲ್ಲಿ ಏನೂ ಸಿಗದಿದ್ದರೂ ನನ್ನನ್ನು ಗಲ್ಲಿಗೇರಿಸಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಬಹಳ ಕಾನ್ಫಿಡೆಂಟ್ ಆಗಿ. ಇನ್ನು ಬೆನ್ನಲ್ಲೇ ಮೋಹಂತ್ ಅವರ ಹೆಸರು ಬಂದಿದೆ. ಅವರು ಕೇಂದ್ರಕ್ಕೆ ಹೋಗುವಂತೆ ಅಪರ್ಚುನಿಟಿ ಬಂದಿದೆ. ಅವರೇನಾದರೂ ಬದಲಾಗುತ್ತಾರಾ? SIT ಮುಖ್ಯಸ್ಥರು ಪೂನಂ ಮೊಹಂತಿ ಅವರು ಬದಲಾಗಿ ಬಿಟ್ಟರೆ ಈ ಒಂದು ಕೇಸ್ ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಇವರನ್ನು ಬದಲಾಗಿ ಯಾರನ್ನೇ ತರಬಹುದು ಎಂದು ಮಾಹಿತಿ ಇಲ್ಲಿ ಇಲ್ಲ. ಇವರ ಬದಲಾಗಿ ಬೇರೆಯವರು ಯಾರಾದರೂ ಬರಬಹುದೆಂದು ಮಾಹಿತಿ ಇನ್ನೂ ತಿಳಿದಿಲ್ಲ. ಇಂತಹ ಆಫೀಸರ್ ತೆಗೆದು ಹಾಕಿದರೆ ಈ ಕೇಸ್ ಹಳ್ಳ ಹಿಡಿಯುತ್ತಾ ಎಂದು ಪ್ರಶ್ನೆಯಾಗಿದೆ. ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ಅಂದರೆ, ಕೇಂದ್ರಕ್ಕೆ ಹೋದರೂ ಕೂಡ ಕೇಸನ್ನು ಮುಂದುವರಿಸಿಕೊಂಡು ಹೋಗಬೇಕಿದ್ದರೆ ರೂಲ್ಸ್ ಪ್ರಕಾರ ಹೋಗಬಹುದು, ಇಲ್ಲ ಅಂದರೆ ನಾವು ಬೇರೆಯವರನ್ನು ಆಯ್ಕೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಎಷ್ಟೇ ಆಗಿದ್ದರೂ ಏನೂ ಸಿಗುತ್ತಿಲ್ಲ. ಬರೀ ಸಿಕ್ಕಿರೋದು ಪ್ಯಾನ್ ಕಾರ್ಡ್ ಆ್ಯಂಡ್ ATM ಕಾರ್ಡ್. ಲಕ್ಷ್ಮಿ ಅಂತ ಹೆಸರಿದೆ ಪ್ಯಾನ್ ಕಾರ್ಡಲ್ಲಿ ಆ್ಯಂಡ್ ATM ಕಾರ್ಡ್ ಇದೆ. ATM ಕಾರ್ಡ್ ಸಿಕ್ಕಿದೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಕಾರ್ಮಿಕರನ್ನು ಕರೆಯೊಯ್ದಿದ್ದಾರೆ. ನಿನ್ನೆ ವಕೀಲರು ಇದ್ದಿದ್ದಕ್ಕೋಸ್ಕರ ಪ್ಯಾನ್ ಕಾರ್ಡ್, ATM ಕಾರ್ಡ್, ಬ್ಲೌಸ್ ಸಿಕ್ಕಿದೆ. ಆದರೆ ಇವತ್ತು ವಕೀಲರನ್ನು ಬಿಟ್ಟು ಒಗೆಯಲು ಹೋಗಿದ್ದಾರೆ. ಯಾಕೋ ಫುಲ್ ಡೌಟ್ ಬರ್ತಾ ಇದೆ. ನೇತ್ರಾವತಿ ನದಿ ಪಕ್ಕದಲ್ಲಿರುವ ಕಾರಣ ಅಲ್ಲಿ JCB ಇಟ್ಯಾಚ್ ಏನೂ ಹೋಗುವಂತಿಲ್ಲ. ಹಾಗಾಗಿ ಕಾರ್ಮಿಕರನ್ನು ಹೆಚ್ಚಿಗೆ ಮಟ್ಟಿಗೆ ಕರೆಯುತ್ತಿದ್ದಾರೆ. ಭೀಮಾ ಗುರುತಿಸಿದ 4 ಜಾಗಗಳನ್ನು ಒಮ್ಮೆ ತೆಗೆಯಲು ಪೊಲೀಸರು ಅಸಿಸ್ಟೆಂಟ್ ಕಮಿಷನರ್ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಏಕೆಂದರೆ ಒಮ್ಮೆ ಅಗೆಯಲು ಹೋದರೆ ಭೀಮನಿಗೆ ತೊಂದರೆ ಆಗುತ್ತದೆ. ಅವನು 4 ಕಡೆ ಹೀಗೆ ನೋಡಬೇಕೆಂದು ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಒಂದು ಜಾಗವನ್ನು ಅಗೆಯಲು ಹೇಳಿದ್ದಾರೆ. ಭೀಮಾ ಇನ್ನು 30 ಜಾಗಗಳನ್ನು ಗುರುತಿಸುತ್ತೇನೆ ಎಂದು ಹೇಳಿದ್ದಾನೆ. ಈಗ 13 ಜಾಗಗಳನ್ನು ಕಾರ್ಯಾಚರಣೆ ನಡೆಸಲಿದ್ದಾರೆ. ಏನೇ ಆಗಲಿ ನ್ಯಾಯ ಸಿಗಲಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.